ಉಡುಪಿಯಲ್ಲಿ ಮತ್ತೆ ಶುರುವಾಯಿತು ಕೇಸರಿ ಧ್ವಜ ವಿವಾದ. ಪರ್ಯಾಯ ಮೆರವಣಿಗೆಗೆ ಕೇಸರಿ ಧ್ವಜವನ್ನ ತೋರಿಸಿ ಡಿಸಿ ಚಾಲನೆ ಕೊಟ್ಟಿತು. ಡಿಸಿ ಕೈಯಲ್ಲಿ ಭಗವದ್ ಧ್ವಜಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ನಿಂದ ಸಿಎಂ ಕಚೇರಿಗೆ ದೂರು ಹೋಗಿದೆ. ಈ ಮೂಲಕ ಉಡುಪಿಯಲ್ಲಿ ಕೇಸರಿ ಧ್ವಜ ವಿವಾದ ಮತ್ತೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದ ಲೀಗಲ್ ಸೆಲ್ನಿಂದ ಸಿಎಂ ಕಚೇರಿಗೆ ದೂರು ಹೋಗಿರೋದು. ಶಾಸಕರಿಂದ ಕೇಸರಿ ಧ್ವಜ ಪಡೆದು ಡಿಸಿ ಸ್ವರೂಪ ಟೀಕೆ ಚಾಲನೆಯನ್ನ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ನಂತರ ಸ್ಪಷ್ಟನೆ ಕೊಟ್ಟರು, ವಿವಾದ ಮಾತ್ರ ಬಗೆಹರಿದಿಲ್ಲ. ಜಿಲ್ಲಾಧಿಕಾರಿ ಪರ ಉಡುಪಿ ಶಾಸಕ ಯಶ್ಪಾಲ್ ಬಾಟ್ ಬೀಸಿದ್ದಾರೆ. ಯಾವುದೇ ರಾಜಕೀಯ ಕಾರಣಗಳಿಂದ ಜಿಲ್ಲಾಧಿಕಾರಿ ಮಾಡಿಲ್ಲ, ಆಡಳಿತ ಅಧಿಕಾರಿಯಾಗಿ ಭಾಗಿಯಾಗಿದ್ದಾರಷ್ಟೇ ಅಂತ ಶಾಸಕ ಯಶ್ಪಾಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಡಿಸಿ ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಸ್ವರೂಪ ಈ ಬೆಳವಣಿಗೆ ನಂತರ ಇದು ವಿವಾದ ಸ್ವರೂಪ ಪಡೆದ ನಂತರ ಅವರು ಸ್ಪಷ್ಟನೆ ಕೂಡ ಕೊಟ್ಟರು. ಯಾವುದೇ ರಾಜಕೀಯ ಪ್ರೇರಿತ ಭಾಗವಹಿಸುವಿಕೆ ಆಗಿರೋದಿಲ್ಲ ಅಂತ ಸ್ಪಷ್ಟನೆಯ ನಂತರ ಕೂಡ ವಿವಾದ ಮುಂದುವರಿತಾ ಇದೆ. ಈ ಒಂದು ಅಬ್ಜೆಕ್ಷನ್ಗೆ ಅದಕ್ಕೆ ಅರ್ಥ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂತೇಳಿದರೆ ಜಿಲ್ಲಾಧಿಕಾರಿಗಳು ಪರ್ಯಾಯದ ಮೆರವಣಿಗೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೊಟ್ಟದ್ದು ಭಗವಧ್ವಜದ ಮೂಲ ಕೊಟ್ಟದ್ದು. ಹಿಂದೆಯೂ ಕೂಡ ಅದೇ ರೀತಿ ಕಾರ್ಯಕ್ರಮಗಳು ನಡೀತಿತ್ತು. ಒಂದು ವೇಳೆ ಅವರು ಪಾಕಿಸ್ತಾನ ಧ್ವಜದ ರೀತಿಯಲ್ಲಿ ಅವರು ಟೀಕೆಗಳನ್ನು ಮಾಡ್ತಿದ್ದಾರೆ. ಖಂಡಿತವಾಗಿಯೂ ಬೆಂಗಳೂರಿನ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ಇರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ ಸಂದರ್ಭದಲ್ಲಿ ಇವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದರು. ಅದರ ಅರ್ಥ ಒಟ್ಟಾರೆ ಅವರಿಗೆ ಪರ್ಯಾಯದ ಒಂದು ಯಶಸ್ವಿಯನ್ನು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಅವರು ಟೀಕೆ ಮಾಡೋ ಬಗ್ಗೆ ಯಾವುದು ವಿಚಾರ ಉಂಟು ಅದರ ಬಗ್ಗೆ ಟೀಕೆ ಮಾಡಲಿ, ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಿ. ಅಭಿವೃದ್ಧಿಯ ಬಗ್ಗೆ ಯಾವುದೆಲ್ಲ 2 ವರ್ಷದಲ್ಲಿ ಇಲ್ಲಿ ಉಡುಪಿ ಅನುದಾನ ಕೊಟ್ಟಿದ್ದಾರೆ, ಪರ್ಯಾಯಕ್ಕೆ ಏನೆಲ್ಲ ಅವರ ಕೊಡುಗೆ ಉಂಟು ರಾಜ್ಯ ಸರ್ಕಾರದ ಎಂಬುದನ್ನು ಪ್ರಚಾರ. DMF ಅಂದರೆ ಡಿಸ್ಟ್ರಿಕ್ಟ್ ಮೈನಿಂಗ್ ಫಂಡ್, ಅದರಲ್ಲಿ ಒಂದು 10 ಕೋಟಿ ರೂಪಾಯಿ ಅದರ ರಾಯಲ್ಟಿ ಕಲೆಕ್ಟ್ ಮಾಡಿದ್ದು, ಸೆಸ್ ಅದೆಲ್ಲ ಕಲೆಕ್ಟ್ ಮಾಡಿದಿತ್ತು. ಅದು ಅದರ ಮೂಲ ಉದ್ದೇಶ ಏನಂತೇಳಿದರೆ ಈ ಎಫೆಕ್ಟೆಡ್ ಏರಿಯಾಗಳಿಗೆ, ಯಾಕೆಂದರೆ ಮೈನಿಂಗಿಂದ ಎಫೆಕ್ಟ್ ಆದ ಏರಿಯಾಗಳಿಗೆ ಅದನ್ನು ಬಳಕೆ ಮಾಡೋದು. ಅದಕ್ಕೆ ಸರ್ಕಾರದ ಒಂದು ಮಾನದಂಡ 10% ಎಜುಕೇಷನ್ನಿಗೆ, 10% ಹೆಲ್ತಿಗೆ, ಮತ್ತು ಅಂಗವಿಕಲರ ಅಭಿವೃದ್ಧಿಗೆ, ಮತ್ತು ಆ ಭಾಗದಲ್ಲಿರುವಂಥ ರಸ್ತೆಗಳು, ಏಕೆಂದರೆ ಮೈನಿಂಗ್ ಭಾಗದಲ್ಲಿ ರಸ್ತೆಗಳು ಭಾಳಷ್ಟು ಹಾಳಾಗ್ತದೆ ಅಂತ ದೃಷ್ಟಿಯಲ್ಲಿ. ಅದರಿಂದಾಗಿ ನಾವೆಲ್ಲ ಶಾಸಕರು ಅದಕ್ಕೆ 10 ಕೋಟಿ ಅನುದಾನವನ್ನು ಉಡುಪಿ ಪರ್ಯಾಯ ಅಭಿವೃದ್ಧಿಗೆ ಕೊಡಬೇಕಂತ ವಿನಂತಿ ಮಾಡಿದಾಗ 6 ಕೋಟಿಯನ್ನು ನಮ್ಮ ಉಡುಪಿ ಅಭಿವೃದ್ಧಿಗೆ ಒಂದು ನಿರ್ಣಯ ಆಗಿತ್ತು. ಆದರೆ ಆ ನಿರ್ಣಯದ ಪ್ರಕಾರ ಇವತ್ತು 6 ಕೋಟಿಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕಣ್ಣೆದುರಿಗೆ ಯಾವುದೇ ಕಾಣ್ತಾ ಇಲ್ಲ. ಯಾವುದು ಇಲಾಖೆ ಕೊಟ್ಟಿದ್ದಾರೆ, ಅನುಷ್ಠಾನ ಮಾಡುವಂಥ ಇಲಾಖೆ ಯಾವುದು ಅಂತ ಗೊತ್ತಿಲ್ಲ. ಪರ್ಯಾಯಗಳು ಭಾಳ ಯಶಸ್ವಿ ರೀತಿಯಲ್ಲಿ ಎಲ್ಲ ಉಡುಪಿ ಜನರ ಒಂದು ಸಹಕಾರದೊಂದಿಗೆ ಆಗ್ತದೆ. ಅದನ್ನು ಕಾಂಗ್ರೆಸ್, BJP ಅಥವಾ ಯಾವುದೇ ವ್ಯಕ್ತಿಗತವಾಗಿ ಆಗೋದಲ್ಲ. ಅದರಿಂದಾಗಿ ಎಲ್ಲರೂ ಭಾಗವಹಿಸಬೇಕೆಂಬ ಒಂದು ನಿರೀಕ್ಷೆ ಇಟ್ಕೊಂಡು ಸ್ವಾಗತ ಸಮಿತಿ ಇರೋದು ಪರ್ಯಾಯದ ಮಠದ ಒಂದು ಅಪೇಕ್ಷೆ ಇರ್ತದೆ. ಎಲ್ಲರೂ ಸಮಿತಿಯಲ್ಲಿದ್ದರು, ಅವರಿಗೆ ಏನಾದರೆ ಅದರ ಬಗ್ಗೆ ಏನಾದರೆ ಅಸಹಕಾರ ಅವರಿಗೆ ಇರ್ತಿದ್ದರೆ ಅವರು ಅದನ್ನು ತಿಳಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ನೇರವಾಗಿ ಅಪವಾದ ಮಾಡಿ ಅವರು ಅಲ್ಪಸಂಖ್ಯಾತ ಓಲೈಕೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾರು ಕೂಡ ಅದರಲ್ಲಿ ಗೌರವಾಧ್ಯಕ್ಷರಾಗಿ ನಮ್ಮ ಉಸ್ತುವಾರಿ ಸಚಿವರಿದ್ದರು, ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಬರ್ತಾರೆ ಅಂತ ಹೇಳಿದರು. ಒಟ್ಟಾರೆ ಉಸ್ತುವಾರಿ ಸಚಿವರು ಕೂಡ ಬೇರೆ ಕಾರ್ಯಕ್ರಮ ಸಮಸ್ಯೆಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಮಾಹಿತಿ ಬಂದಿತ್ತು. ಆದರೆ ಕನಿಷ್ಠ ಪಕ್ಷ ಒಂದು ಮಾಧ್ಯಮದ ಮೂಲಕ ಆದರೂ ಕೂಡ ಪರ್ಯಾಯದ ಕಾರ್ಯಕ್ರಮ ಶುಭ ಹಾರೈಸಬಹುದಿಪ್ಪುದೊಂದು ಜನರ ಒಂದು ಅನಿಸಿಕೆ ಆಗಿದೆ. ಈ ಒಂದು ಉಡುಪಿ ಡಿಸಿ ಕೈಯಲ್ಲಿ ಭಗವಧ್ವಜಕ್ಕೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜವಾ, ಅದು ಶೌರ್ಯದ ಧ್ವಜ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ CT ರವಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಸಿಗರ ಹಿಂದೂ ವಿರೋಧಿ ಮಾನಸಿಕತೆಯನ್ನು ತೋರಿಸುತ್ತೆ. ಭಗವಧ್ವಜ ಅಂದ್ರೆ ನಿಷೇಧಿತ ಧ್ವಜನ? ಏನಾರು ಭಗವಧ್ವಜ ಪಾಕಿಸ್ತಾನ ಧ್ವಜದ ತರ ಕಂಡುಬಿಡ್ತಾ ಕಾಂಗ್ರೆಸ್ನವರಿಗೆ? ಭಗವ ಅಂದ್ರೆ ಒಂದು ತ್ಯಾಗದ ಸಂಕೇತ, ಭಗವ ಅಂದ್ರೆ ಒಂದು ಶೌರ್ಯದ ಸಂಕೇತ. ಭಗವಧ್ವಜ ಇವತ್ತಿನವರೆಗೂ ಜಗತ್ತಿನಲ್ಲಿ ಭಯೋತ್ಪಾದಕರನ್ನು ಸೃಷ್ಟಿ ಮಾಡಿಲ್ಲ. ಭಗವಧ್ವಜ ಸೃಷ್ಟಿ ಮಾಡಿರೋದು ಸಂತರನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ತ್ಯಾಗಜೀವಿಗಳನ್ನ, ಭಗವಧ್ವಜ ಸೃಷ್ಟಿ ಮಾಡಿರೋದು ಶೌರ್ಯದ ಪರಾಕಾಷ್ಠೆಯನ್ನು ಮೆರೆದಂತ ಶಿವಾಜಿ ಅಂತವ್ರನ್ನ ಸೃಷ್ಟಿ ಮಾಡಿದೆ, ರಾಣಾ ಪ್ರತಾಪ್ ಅಂತವ್ರನ್ನ ಸೃಷ್ಟಿ ಮಾಡಿದೆ. ಹಾಗಾಗಿ ಭಗವಧ್ವಜ ಹಿಡ್ಕೊಳ್ಳೋದು ಅಪರಾಧ ಅಲ್ಲ. ಕಾಂಗ್ರೆಸ್ಸಿಗೆ ಅದೊಂದು ರೀತಿಯ ಒಂದು ಮಾನಸಿಕತೆ ಬಂದ್ಬಿಟ್ಟಿದೆ, ಕೆಟ್ಟ ಕಾಯಿಲೆ ಅದು. ಹಿಂದೂ ವಿರೋಧಿ ಮಾನಸಿಕತೆಯನ್ನು ಈ ರೀತಿ ವ್ಯಕ್ತಪಡಿಸುತ್ತೆ.
ಏನು ಅಪರಾಧ ಹೇಳಿ? ಜಿಲ್ಲಾಧಿಕಾರಿ ಭಗವಧ್ವಜ ಕೈಲಿ ಹಿಡಿಯೋದು ಅಪರಾಧನಾ? ಭಗವಧ್ವಜ ಯಾವುದೋ ರಾಜಕೀಯ ಪಕ್ಷಕ್ಕೆ ಸೇರಿದ ಧ್ವಜನಾ? ಹಾಗಿದ್ರೆ ಹೇಳಿ, ಭಗವಧ್ವಜ ಇರುವ ಯಾವುದೇ ಸಭೆಯಲ್ಲಿ ನಾವು ಕಾಂಗ್ರೆಸ್ಸಿಗರು ಪಾಲ್ಗೊಳ್ಳೋದಿಲ್ಲ, ನಮ್ಗೆ ಹಿಂದೂ ವೋಟ್ ಬೇಡ ಅಂತ ಹೇಳಿ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.